ಯಾವುದೇ ಸಿಮೆಂಟ್ ಮತ್ತು ಮಣ್ಣನ್ನು ಬಳಸದೆ ನಿರ್ಮಿಸಿದ ಜಗತ್ತಿನ ಏಕೈಕ ಗ್ರಾಫೈಟ್ ದೇವಾಲಯ. 80 ಟನ್ ತೂಕದ ಕಳಶ ಹೊತ್ತಿರುವ ರಾಜಗೋಪುರ. 216 ಅಡಿ ಎತ್ತರವಿದ್ದರೂ ಭೂಮಿಗೆ ಬೀಳುವುದಿಲ್ಲ ಈ ಗೋಪುರದ ನೆರಳು. ಈ ದೇವಾಲಯ ನಿರ್ಮಾಣದ ಸಮಯದಲ್ಲಿ 7 ಕಿಲೋಮೀಟರ್ ಮಣ್ಣಿನ ಸೇತುವೆ ನಿರ್ಮಾಣ ಮಾಡಿದ್ದಾದರೂ ಯಾಕೆ? ದೇವಾಲಯ ನಿರ್ಮಾಣಕ್ಕೆ 1,30,30,000 ಟನ್ ಗ್ರಾನೈಟ್ ಎಲ್ಲಿಂದ ತಂದ್ರು? ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಅಖಂಡ ಭಾರತವು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ 100 ದೇವಾಲಯಗಳನ್ನು ಒಳಗೊಂಡಿದ್ದು ಅಚ್ಚರಿಯ ಸಂಗತಿಗಳನ್ನು ಮತ್ತು ಅದ್ಭುತ ವಿಷಯಗಳನ್ನು ತನ್ನೊಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಅಂತಹ ಪ್ರಸಿದ್ಧ ದೇವಾಲಯಗಳ ಪೈಕಿ ತಾಂಜಾವೂರಿನ ಬೃಹದೀಶ್ವರ ದೇವಾಲಯವೂ ಒಂದು. ಈ ದೇವಾಲಯ ತಮಿಳುನಾಡಿನ ತಾಂಜಾವೂರಿನಲ್ಲಿದ್ದು ಇದಕ್ಕೆ ಪೆರುವುದಯ್ಯರ್ ಕೋವಿಲ್ ಅಥವಾ ರಾಜರಾಜೇಶ್ವರಂ ಅಥವಾ ಬೃಹದೀಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಇಡೀ ವಿಶ್ವದಲ್ಲಿಯೇ ಸಂಪೂರ್ಣವಾಗಿ ಬೆಣಚು ಶಿಲೆ ಅಥವಾ ಗ್ರಾನೈಟ್ನಿಂದ ನಿರ್ಮಿತವಾಗಿರುವ ಏಕೈಕ ದೇವಾಲಯವಾದ ಇದು ಆಗಿನ ಚೋಳರ ಕಾಲದ ಅರಸರ ಕೊಡುಗೆಯಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1010ರಲ್ಲಿ 1ನೇ ರಾಜರಾಜ ಚೋಳ ನಿರ್ಮಿಸಿದನು ಮತ್ತು ಇದು 2010ಕ್ಕೆ ಸರಿಯಾಗಿ 1000 ವರ್ಷಗಳನ್ನು ಪೂರೈಸಿದೆ ಹಾಗೂ ಇಂದಿಗೆ ಇದಕ್ಕೆ 1014ನೇ ವರ್ಷದ ಪ್ರಾಯ. ರಾಜರಾಜ ಚೋಳ ಎಂದು ಪ್ರಸಿದ್ಧಿಯಾಗಿದ್ದ ತಮಿಳು ಚಕ್ರವರ್ತಿ ಅರುಳ್ಮೊಳಿವರ್ಮನ್ ಕ್ರಿಸ್ತಶಕ 1002ರಲ್ಲಿ ಬೃಹದೀಶ್ವರ ದೇವಾಲಯಕ್ಕೆ ಅಡಿಪಾಯ ಹಾಕಿಸಿದನು. ಇದು ತಮಿಳು ಚೋಳರ ಇತರ ದೊಡ್ಡ ಕಟ್ಟಡಗಳ ಯೋಜನೆಗಳಲ್ಲಿಯೇ ಮೊದಲನೆಯದು. ಈ ದೇವಾಲಯವನ್ನು ನಿರ್ಮಿಸಿದ ಮುಖ್ಯ ಉದ್ದೇಶವೇನೆಂದರೆ ಚಕ್ರವರ್ತಿಯ ಶಿವಭಕ್ತಿಯನ್ನು ಪ್ರದರ್ಶಿಸಲು ಮತ್ತು ಚೋಳ ಸಾಮ್ರಾಜ್ಯದ ಶಕ್ತಿ ಮತ್ತು ಸಂಪತ್ತನ್ನು ಪ್ರತಿಪಾದಿಸುವ ಧ್ಯೇಯದೊಂದಿಗೆ ತಲೆ ಎತ್ತಿದ ಬೃಹದೀಶ್ವರನು ತನ್ನಲ್ಲಿನ ಸೌಂದರ್ಯ, ಕಲೆ, ವಾಸ್ತುಶಿಲ್ಪಗಳಿಂದ 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗುವಲ್ಲಿ ಯಶಸ್ವಿಯಾಗಿದೆ. ಇಂತಹ ಬೃಹತ್ ದೇವಾಲಯದ ನಿರ್ಮಾಣವನ್ನು ಕೇವಲ 7 ವರ್ಷಗಳಲ್ಲಿ ಮಾಡಿದ್ದಾರೆ ಎಂಬುದೇ ಅಚ್ಚರಿಯ ಸಂಗತಿ. ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದ್ದು ಇದರ ವಾಸ್ತುಶಿಲ್ಪಿ ಕುಂಜರ ಮಲ್ಲನ್ ರಾಜರಾಜ ಪೆರುತ್ತನ್ ಎಂದು ಹೇಳಲಾಗಿದೆ. ಗರ್ಭಗುಡಿಯಲ್ಲಿ ಅತಿ ದೊಡ್ಡ ಶಿವಲಿಂಗವನ್ನು ಹೊಂದಿರುವ ಭಾರತದ ಏಕೈಕ ದೇವಾಲಯ ಎಂಬ ಖ್ಯಾತಿಯನ್ನು ಪಡೆದಿರುವ ಈ ದೇವಾಲಯದಲ್ಲಿ ಲಿಂಗವು 3.8 ಮೀಟರ್ ಎತ್ತರಕ್ಕೆ ಹಾಗೂ 5 ಮೀಟರ್ ಅಗಲಕ್ಕಿದೆ. ಈ ಲಿಂಗವನ್ನು ಮೊದಲು ರಾಜರಾಜೇಶ್ವರ ಎಂದು ಕರೆಯುತ್ತಿದ್ದರು. ನಂತರ ಮರಾಠರ ಆಳ್ವಿಕೆಯಲ್ಲಿ ಬೃಹದೀಶ್ವರ ಎಂದು ಕರೆಯಲಾರಂಭಿಸಿದರು ಹಾಗೂ ಈ ಲಿಂಗಕ್ಕೆ ನೇರವಾಗಿ ಅಭಿಮುಖವಾಗಿ ನಿಂತಿರುವ ಬೃಹತ್ ನಂದಿಯ ವಿಗ್ರಹವನ್ನ ಬೃಹತ್ತಾದ ಏಕಶಿಲೆಯಿಂದ ಕೆತ್ತಲಾಗಿದೆ. ಈ ವಿಗ್ರಹ 13 ಅಡಿ ಎತ್ತರ ಹಾಗೂ 16 ಅಡಿ ಅಗಲವಾಗಿದೆ. ಇದನ್ನ 25 ಟನ್ಗಳಷ್ಟು ತೂಗುವ ಒಂದೇ ಶಿಲೆಯಿಂದ ಕೆತ್ತಲಾಗಿದೆ. ಇದನ್ನ ವಿಜಯನಗರದ ಆಳ್ವಿಕೆ ಸಂದರ್ಭದಲ್ಲಿ ಕೆತ್ತಲಾಗಿದೆ ಎಂದು ನಂಬಲಾಗಿದೆ. ಗರ್ಭಗುಡಿಯಲ್ಲಿ ಶಿವಪ್ರಧಾನವಾದ ದೇವರಿದ್ದು ದೇವಾಲಯದ ಹೊರಗಿನ ಗೋಡೆಗಳು ಮತ್ತು ಗೋಪುರದಲ್ಲಿ ಇತರ ಹಿಂದೂ ದೇವರುಗಳಾದ ಅಗ್ನಿ, ಯಮ, ಇಂದ್ರ, ಚಂದ್ರ, ವರುಣ, ವಾಯು, ಕುಬೇರ ಮುಂತಾದ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇನ್ನು ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ಅದು ದೇವಾಲಯದ ಗೋಪುರ. ಈ ಗೋಪುರ ನಿರ್ಮಾಣಕ್ಕೆ ಯಾವುದೇ ಸಿಮೆಂಟ್ ಅಥವಾ ಮಣ್ಣನ್ನು ಬಳಸಿಲ್ಲ. ಇಂಟರ್ಲಾಕ್ ಸಿಸ್ಟಮ್ ಮೂಲಕ ಕೇವಲ ಗ್ರಾನೈಟ್ಗಳನ್ನು ಬಳಸಿಕೊಂಡು ಕಟ್ಟಲಾಗಿರುವ ಅತ್ಯದ್ಭುತ ಕಲಾರಚನೆಯೇ ಈ ಗೋಪುರ. ಈ ಗೋಪುರ 216 ಅಡಿ ಎತ್ತರವಾಗಿದ್ದು ಸಂಪೂರ್ಣವಾಗಿ ಗ್ರಾನೈಟ್ನಿಂದ ಮಾಡಲ್ಪಟ್ಟಿದೆ. ಸುಮಾರು 1,30,30,000 ಟನ್ಗಳಷ್ಟು ಗ್ರಾನೈಟ್ ಬಳಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಅಚ್ಚರಿಯ ಮತ್ತೊಂದು ವಿಷಯವೇನೆಂದರೆ ಇಷ್ಟೆಲ್ಲ ಗ್ರಾನೈಟ್ ಬಳಸಿ ಕಟ್ಟಲಾಗಿರುವ ಈ ದೇವಾಲಯದ ಸುತ್ತಮುತ್ತ ಎಲ್ಲೂ ಗ್ರಾನೈಟ್ನ ನಿಕ್ಷೇಪವಿಲ್ಲ. ಆದರೂ ಕೂಡ 1,30,30,000 ಟನ್ನಷ್ಟು ಗ್ರಾನೈಟ್ ಬಳಸಿ ಈ ದೇವಾಲಯವನ್ನು ಹೇಗೆ ಕಟ್ಟಿದರು ಅಂತ ಕೇಳಿದ್ರೆ ತಾಂಜಾವೂರಿನಿಂದ 63 ಕಿಲೋಮೀಟರ್ ದೂರದಲ್ಲಿರುವ ಪುದುಕೊಟ್ಟೈ ಎಂಬ ಪಟ್ಟಣದಿಂದ ಮಾರ್ಬಲ್ಗಳನ್ನು ತರಿಸಿಕೊಳ್ಳಲಾಗಿದೆ ಎಂದು ನಂಬಲಾಗಿದೆ. ಆದರೆ ಆಗಿನ ಕಾಲಕ್ಕೆ ಇಷ್ಟೊಂದು ಗ್ರಾನೈಟ್ಗಳನ್ನು ಹೇಗೆ ಕೊರೆಯಲಾಯಿತು, ಹೇಗೆ ಅಲ್ಲಿಂದ ಇಲ್ಲಿಯವರೆಗೆ ಸಾಗಿಸಲಾಯಿತು ಎಂಬ ವಿಷಯವೇ ಇಂದಿನ ಸಂಶೋಧಕರನ್ನ ದಂಗಾಗಿಸಿರುವುದು. 13 ಅಂತಸ್ತಿನ ಈ ಗೋಪುರದ ಪ್ರತಿಯೊಂದು ಚೌಕಟ್ಟನ್ನ ಗ್ರಾನೈಟ್ನಿಂದ ಕೊರೆದು ಒಂದರ ಪಕ್ಕಕ್ಕೆ ಒಂದರಂತೆ ಜೋಡಿಸಲಾಗಿದೆ. ಈ ದೇವಾಲಯವನ್ನ 13 ಅಂತಸ್ತಿನ ಗೋಪುರವನ್ನು ಹೊಂದಿದ ದೇಶದ ಏಕೈಕ ಪುರಾತನ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದರ ಮತ್ತೊಂದು ಅದ್ಭುತವೆಂದರೆ ಗೋಪುರದ ಮೇಲಿರುವ ಸುಂದರವಾದ ಕಳಶ. ಇದನ್ನು 80 ಟನ್ ತೂಗುವ ಕೆಂಪು ಮಾರ್ಬಲ್ನಿಂದ ಕೆತ್ತಲಾಗಿದ್ದು ಆಗಿನ ಕಾಲಕ್ಕೆ ಅಷ್ಟು ಭಾರವಾದ ಕಳಶವನ್ನ ಅಷ್ಟು ಎತ್ತರದ ಗೋಪುರದ ಮೇಲೆ ಹೇಗೆ ತಂದು ಕೂರಿಸಿದರು ಎಂಬುದೇ ಇಂದಿಗೂ ಎಲ್ಲರನ್ನು ಕಾಡುವ ಯಕ್ಷ ಪ್ರಶ್ನೆ.
ಸಂಶೋಧಕರು ಹೇಳುವ ಪ್ರಕಾರ ಸುಮಾರು 6.5 ರಿಂದ 7 ಕಿಲೋಮೀಟರ್ನಷ್ಟು ಉದ್ದದ ಮಣ್ಣಿನ ಸೇತುವೆಯನ್ನು ನಿರ್ಮಿಸಿ ಅದರ ಮೇಲೆ ಆನೆ, ಕುದುರೆ ಹಾಗೂ ಸಾವಿರಾರು ಮನುಷ್ಯರ ಸಹಾಯದಿಂದ ಇಲ್ಲಿಯವರೆಗೂ ಸಾಗಿಸಿರಬಹುದು ಎಂದು ಹೇಳಲಾಗಿದೆ. ಈ ಕಟ್ಟಡದ ಅತ್ಯಂತ ಮಹತ್ವದ ಅಂಶವೆಂದರೆ ಈ ಗೋಪುರದ ನೆರಳು ದೇವಾಲಯದ ಆವರಣದಲ್ಲಿ ಕಾಣಿಸುವುದಿಲ್ಲ, ಅಂದರೆ ನೆಲಕ್ಕೆ ಬೀಳುವುದಿಲ್ಲ. ಆದರೆ ಇದಕ್ಕೆ ಒಂದು ಕಾರಣವಿದೆ. ಗೋಪುರದ ಮುಂಭಾಗದಲ್ಲಿ ಉದ್ದವಾದ ಪ್ರಾಂಗಣದ ರಚನೆ ಇದೆ. ಆದ್ದರಿಂದ ಗೋಪುರದ ಮೇಲೆ ಬಿದ್ದ ಬೆಳಕಿನಿಂದ ಅದರ ನೆರಳು ನೇರವಾಗಿ ಪ್ರಾಂಗಣದ ಮೇಲ್ಛಾವಣಿಯ ಮೇಲೆ ಬೀಳುವುದರಿಂದ ಇದರ ನೆರಳು ನೆಲಕ್ಕೆ ಬೀಳುವುದಿಲ್ಲ. ಹಾಗೆಯೇ ಮಧ್ಯಾಹ್ನದ ನೆರಳು ಕೂಡ ಕಾಣುವುದಿಲ್ಲ. 26 ಸೆಪ್ಟೆಂಬರ್ 2010ರಂದು ದೇವಾಲಯದ ಸಹಸ್ರಮಾನ ದಿನಾಚರಣೆ, ಅಂದರೆ ದೇವಾಲಯದ 1000 ವರ್ಷದ ಹುಟ್ಟುಹಬ್ಬದ 5ನೇ ದಿನದಂದು ಈ ದೇಶದ ಸಾಂಸ್ಕೃತಿಕ ಲೋಕಕ್ಕೆ ನೀಡಿದ ಸುಂದರ ವಾಸ್ತುಶಿಲ್ಪದ ನೆನಪಿಗಾಗಿ 5 ರು ಮುಖಬೆಲೆಯ ಅಂಚೆ ಚೀಟಿಯಲ್ಲಿ 216 ಅಡಿ ಎತ್ತರದ ಬೃಹತ್ ರಾಜಗೋಪುರದ ಚಿತ್ರವನ್ನು ಭಾರತೀಯ ಅಂಚೆ ಇಲಾಖೆಯು ಬಿಡುಗಡೆ ಮಾಡಿತು. ಅದೇ ರೀತಿ ಆಧುನಿಕ ದೇವಾಲಯದ ಚಿತ್ರವಿರುವ ನಾಣ್ಯವನ್ನು ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊರತಂದಿತು. ಅದರಂತೆ ಏಪ್ರಿಲ್ 1, 1954ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು 1000 ರು ಮುಖಬೆಲೆಯ ನೋಟುಗಳನ್ನು ಬೃಹದೀಶ್ವರನ ದೇವಾಲಯದ ಚಿತ್ರದೊಂದಿಗೆ ಹೊರತಂದಿತು. ಈ ದೇವಾಲಯ ಸಾಂಸ್ಕೃತಿಕ ಮತ್ತು ಪರಂಪರೆಗೆ ನೀಡಿರುವ ಕೊಡುಗೆಯನ್ನು ಗಮನಿಸಿದ ಸರ್ಕಾರವು ಈ ಗೌರವ ನೀಡಿದೆ. ಆದರೆ 1975ರ ಹೊತ್ತಿಗೆ ಆಗ ದಿವಂಗತ ಇಂದಿರಾ ಗಾಂಧಿಯವರ ನೇತೃತ್ವದ ಸರ್ಕಾರವು ಕಪ್ಪು ಹಣದ ಹತೋಟಿಗಾಗಿ 1000 ರು ಮುಖಬೆಲೆಯ ಕರೆನ್ಸಿ ನೋಟುಗಳನ್ನು ಚಲಾವಣೆಯಿಂದ ಹಿಂಪಡೆಯಿತು. ಅಷ್ಟೇ ಅಲ್ಲದೆ ಈ ದೇವಾಲಯದ ನಿರ್ಮಾತೃ ರಾಜರಾಜ ಚೋಳನ್ ನೆನಪಿಗಾಗಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ. ಕರುಣಾನಿಧಿಯವರು ಸಮ್ಮೈ ಭತ್ತವನ್ನು ಒಂದು ವಿಶೇಷ ತಳಿಯ ಭತ್ತವೆಂದು ಪರಿಗಣಿಸಿ ಅದಕ್ಕೆ ರಾಜರಾಜನ್ 1000 ಎಂದು ಮರುನಾಮಕರಣ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಇತಿಹಾಸ ಹೊಂದಿರುವ ಬೃಹದೀಶ್ವರನ ದೇವಸ್ಥಾನವು ನಮ್ಮ ಭಾರತದಲ್ಲಿರುವುದು ನಮ್ಮ ಹೆಮ್ಮೆ. 10-15 ವರ್ಷಗಳ ಹಿಂದೆ ಕಟ್ಟಿದ ದೇವಾಲಯಗಳೇ ಬಾಳಿಕೆ ಬರದಂತಹ ಈ ಕಾಲದಲ್ಲಿ 1000 ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯ ಸ್ವಲ್ಪವೂ ವಾಲದೆ ಅಂದಿನಿಂದ ಇಂದಿನವರೆಗೂ ಎಲ್ಲ ಪ್ರಕೃತಿ ವಿಕೋಪಗಳಿಗೆ ತನ್ನನ್ನು ಒಡ್ಡಿಕೊಂಡು ಬಲಿಷ್ಠವಾಗಿ ತಲೆ ಎತ್ತಿ ನಿಂತಿದೆ. ಇದೇ ಅಲ್ಲವೇ ನಮ್ಮ ಭಾರತದ ವಾಸ್ತುಶಿಲ್ಪ ಮತ್ತು ವಾಸ್ತುಶಿಲ್ಪಿಗಳ ತಾಕತ್ತು. ಇದಿಷ್ಟು ಬೃಹದೀಶ್ವರನ ದೇವಾಲಯದ ಬಗೆಗಿನ ಮಾಹಿತಿ. ಮತ್ತೆ ಇನ್ನೊಂದು ವರದಿಯೊಂದಿಗೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.